ನಮ್ಮ ಕರ್ನಾಟಕದ ಎಲ್ಲ ವಿವಿಧ ಪಕ್ಷಗಳ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ನೀರಾವರಿ ಸಚಿವರು ಮತ್ತು ಅಡ್ವೊಕೇಟ್ ಜನರಲ್ಲು, ಕಾನೂನು ತಜ್ಞರನ್ನು ಇವರೆಲ್ಲರನ್ನ ಒಳಗೊಂಡಂತೆ ಏನು ಇವತ್ತು ನಮಗೆ ಒಂದು ಕಾವೇರಿ ನೀರಿನ ಹಂಚಿಕೆ ಏನು ಇವತ್ತು ತಮಿಳುನಾಡು ತನ್ನ ಬೇಡಿಕೆಯನ್ನು ಇಟ್ಟಿದೆ, ಅದನ್ನು ಹರಿಸ್ಬೇಕಾ ನೀರು ನಮ್ಮ ಒಂದು ಅಣೆಕಟ್ಟೆಗಳಿಂದ ಬಿಡುಗಡೆ ಮಾಡಬೇಕಾ ಬೇಡ ಅಂತಕ್ಕಂಥ ವಿಚಾರದಲ್ಲಿ ಏನು ನಿಲುವು ತಗೋಬೇಕು ಸರ್ಕಾರ ಅಂತಕ್ಕಂಥದ್ದಕ್ಕೆ ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ರು. ಬಹಳ ಎಲ್ಲರೂ ಒಮ್ಮತದಿಂದ ಒಗ್ಗಟ್ಟಾಗಿ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಅವರದೇ ಆದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಕಮಿಷನ್ ಅವರು ಏನು ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನಿದ್ದಾರೆ ಅವರು ಮೊನ್ನೆ ಒಂದು ತೀರ್ಪನ್ನು ಕೊಟ್ಟಿದ್ದರು. 3500 ಕ್ಯೂಸೆಕ್ಸ್ ನೀರು ಪ್ರತಿ ದಿವಸ ನೀವು ಬಿಡಬೇಕು ಅಂತಕ್ಕಂಥದ್ದು. ಏನಾಗಿದೆ, ಅಥಾರಿಟಿ ಆದಮೇಲೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಆದರೂ ನಾವು ರೈತರ ನಮ್ಮ ಆ ಕಾವೇರಿ ಬೇಸಿನ್ನ ಆ ಕಾವೇರಿ ಕೊಳ್ಳ ಭಾಗದ ರೈತರ ಹಿತದೃಷ್ಟಿಯಿಂದ ಇದು ಸರ್ಕಾರ ಏಕಾಏಕಿ ತೀರ್ಮಾನ ಮಾಡುವಂಥದ್ದು ಸರಿಯಲ್ಲ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಇವತ್ತು ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಏನು ಅದೃಷ್ಟವಶಾತ್ ನಿನ್ನೆ ಮೊನ್ನೆ ಆ ಭಾಗದಲ್ಲಿ ಸ್ವಲ್ಪ ಮಳೆಯಾಗಿ ಸ್ವಲ್ಪ ಒಳ ಹರಿವು ಜಾಸ್ತಿ ಆಗಿದೆ. ಸುಮಾರು 24,000 ಕ್ಯೂಸೆಕ್ಸು ಒಳ ಹರಿವು ಇದೆ ಈಗ. ಮತ್ತು ಸ್ವಲ್ಪ ಈಗ ಮಧ್ಯಾಹ್ನದಿಂದ ಕಮ್ಮಿ ಆಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ 177.25 TMC ನೀರು ಪ್ರತಿ ವರ್ಷ ನಾವು ತಮಿಳುನಾಡಿಗೆ ಹರಿಸುವಂಥ ಒಂದು ತೀರ್ಮಾನ ಆಗಿದೆ. ಅದೇ ಸಂದರ್ಭದಲ್ಲಿ ಈ ಒಂದು ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ನೀರನ್ನು ಬಿಡುಗಡೆ ಮಾಡಬೇಕು, ಯಾಕಂದರೆ ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕಾಗಿದೆ ಅಂತಕ್ಕಂಥದ್ದು ತೀರ್ಮಾನ ಆಗಿರ್ತಕ್ಕಂಥ. ಈಗ ಸರಿಸುಮಾರು 40 TMC ಕುಡಿಯೋ ನೀರಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಸುಮಾರು 35 TMC ಸಾಕು. ಆದರೆ ಇನ್ನು 5 TMC ಏನು ಆವಿಯಾಗಿ ಹೋಗುವಂಥದ್ದು ಅಥವಾ ಡಿಸ್ಟ್ರಿಬ್ಯೂಷನ್ ಲಾಸಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಆಗುವಂಥದ್ದಕ್ಕೆ ಒಂದು ಬಫರ್ ಆಗಿ ಇಟ್ಕೋಬೇಕು ಅಂತಕ್ಕಂಥ. ಕನಿಷ್ಠ ಪಕ್ಷ 40 TMC ಇವತ್ತು ಅವಶ್ಯಕತೆ ಇದೆ ನಮ್ಮ ಕುಡಿಯೋ ನೀರಿನ ಬೇಡಿಕೆ. ಅದನ್ನು ಉಳಿಸ್ಕೊಳ್ಳುವಂಥದ್ದು ಆಗಿದೆ. ಈಗ ನಿನ್ನೆ ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದಾಗ ಸುಮಾರು 94 ಅಡಿಯಷ್ಟು ನೀರು ಬಂದಿದೆ ಅಂತಕ್ಕಂಥ ಮಾಹಿತಿ. ನೋಡೋಣ, ಆಶಾಭಾವನೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಮಳೆ ಆಗ್ಬೋದು, ಈ ಒಂದು ಸಂಕಷ್ಟದಿಂದ ಹೊರಗೆ ಬರುವಂಥದ್ದಾಗತ್ತೆ ಅಂತಕ್ಕಂಥ. ಆದರೆ ಇವತ್ತು ಆ ಭಾಗದ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು 13ನೇ ತಾರೀಕು ಬಂದ್ ಮಾಡಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ. ನಾವ್ಯಾರು ಇದಕ್ಕೆ ಏನು ವಿರೋಧ ಇಲ್ಲ. ಇವತ್ತು ನಮ್ಮ ಭಾಗದ ರೈತರ ಒಂದು ಸಂಕಷ್ಟಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ. ಆದರೆ ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತು ಏನು ಸರ್ವೋಚ್ಚ ನ್ಯಾಯಾಲಯದ ಏನು ಮ್ಯಾನೇಜ್ಮೆಂಟ್ ಅಥಾರಿಟಿ ಇವೆಲ್ಲ ಒಂದು ತೀರ್ಮಾನಗಳಿದ್ದಾವೆ. ನಮ್ಮ ಒಂದು ಕಮಿಟ್ಮೆಂಟ್ ಏನಿದೆ ಅದು ನಾವು ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಇವತ್ತು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಸಭೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇಡೀ ಸುಮಾರು 150 ವರ್ಷಗಳ ಒಂದು ಭೀಕರತೆಯ ಒಂದು ಪರಿಸ್ಥಿತಿ ಇವತ್ತು ಏನು ಎಲ್ ನೀನು ಅಂತಕ್ಕಂಥ ಒಂದು ಎಫೆಕ್ಟ್ ಇವತ್ತು ನಾವು ಇಡೀ ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವಿ. ಇದು ಮಳೆ ಕೆಲವು ಭಾಗದಲ್ಲಿ ಇವತ್ತು ದೇಶದಲ್ಲಿ ಪ್ರವಾಹ ಹರಿತಾ ಇದೆ, ಕೆಲವು ಭಾಗದಲ್ಲಿ ಇವತ್ತು ಬಹಳ ತೀವ್ರ ಕೊರತೆ ಆಗಿದೆ. ಇವತ್ತು ಈಗಾಗಲೇ ಒಂದು 27-28% ಹೆಚ್ಚು ಕೊರತೆ ಆಗಿದೆ. ಈಗ ನಮ್ಮ ಭಾಗದಲ್ಲೂ ಇವತ್ತು ಬಹಳಷ್ಟು ಮಳೆ ಕೊರತೆ ಆಗಿದೆ. ಇವತ್ತು ಬೆಳೆಗಳು ಇಡುವಂಥದ್ದಕ್ಕೆ ಆಗ್ತಾ ಇಲ್ಲ. ಇಟ್ಟಿರುವಂಥ ಬೆಳೆಗೆ ನೀರು ಇವತ್ತು ಸಾಕಾಗ್ತಾ ಇಲ್ಲ. ಇವತ್ತು ರೈತರು ಕೂಡ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಇವತ್ತು ದೇವರು ಕೃಪೆ ಇದ್ರೆ ಮಾತ್ರ ಖಂಡಿತ ಇದು ಪರಿಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸರ್ಕಾರ ಕೂಡ ಜವಾಬ್ದಾರಿಯುತವಾಗಿ ಈ ಸಮಸ್ಯೆಯನ್ನು ಎದುರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಎಲ್ಲರಲ್ಲೂ ಮನವಿ ಮಾಡ್ತೇವೆ, ದಯವಿಟ್ಟು ಇವತ್ತು ನಮಗೆ ಮೊದಲು ಕರ್ನಾಟಕದ ಜನರ, ರೈತರ ಮತ್ತು ಸಾರ್ವಜನಿಕರ ಹಿತ ಮುಖ್ಯ, ನಂತರ ಬೇರೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಕೆಲವು ತೀರ್ಮಾನಗಳಿಗೆ
ಅದಕ್ಕೆ ಮಾನ್ಯತೆ ಕೊಡ್ತಕ್ಕಂಥ ಅನಿವಾರ್ಯತೆ ಇರುವಂಥ ಸಂದರ್ಭದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಾವು ಹೆಜ್ಜೆ ಇಡಬೇಕು. ತಮಿಳುನಾಡು ಅವರು ಸಹ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.